ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕಗ್ಗತ್ತಲಿನಲ್ಲಿ ಜೀವನ ಕಳೆಯುತ್ತಿದ್ದ ದಲಿತ ಕೇರಿಯ ಜನ. ಸುದ್ದಿ ಬಿತ್ತರಿಸಿದ 24 ಗಂಟೆಯಲ್ಲಿಯೇ ಕೇರಿಗೆ ಬಂತು ವಿದ್ಯುತ್. ಎಸ್ ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ತಿಪಟೂರು ತಾಲೂಕಿನ ಹಾಲ್ಕುರ್ಕೆ ಗ್ರಾಮದಲ್ಲಿ ಜನರು ಹಲವು ತಿಂಗಳುಗಳಿಂದ ವಿದ್ಯುತ್ ದೀಪವಿಲ್ಲದೆ ಕತ್ತಲೆಯಲ್ಲಿಯೇ ಜೀವನವನ್ನ ಕಳೀತಾ ಇದ್ರು. ಮಕ್ಕಳು, ಮಹಿಳೆಯರು ರಾತ್ರಿಯ ಹೊತ್ತು ಈಚೆ ಬರಲು ಎದುರುತ್ತಿದ್ರು. ಜೊತೆಗೆ ಈ ದಲಿತರ ಕೇರಿಯಲ್ಲಿ ಹಾವು ಚೇಳುಗಳು ವಾಸ ಮಾಡುವಂತೆ ಮಾರ್ಪಾಡಾಗಿತ್ತು. ಸರಿಯಾದ ರಸ್ತೆ ಇರದೆ, ಚರಂಡಿ ಸ್ವಚ್ಛತೆ ಇಲ್ಲದೆ ಜನರು ಸಂಕಷ್ಟದಲ್ಲಿಯೇ ಬದುಕ್ತಿದ್ರು. ಇದನ್ನು ಕಂಡ ಪ್ರಜಾಶಕ್ತಿ ಟಿವಿಯು ದಲಿತ ಕೇರಿಯ ಜನರ ಗೋಳಿನ ಬಗ್ಗೆ ಸವಿಸ್ತಾರವಾದ ಸುದ್ದಿಯನ್ನ ಮಾಡಿತ್ತು. ಅಧಿಕಾರಿಗಳ ಗಮನ ಸೆಳೆದಿತ್ತು. ಇದೀಗ ದಲಿತರ ಕೇರಿಗೆ ಅಧಿಕಾರಿಗಳು ವಿದ್ಯುತ್ ದೀಪಗಳನ್ನ ಅಳವಡಿಸಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಹೌದು, ನಿಮ್ಮ ಪ್ರಜಾಶಕ್ತಿ ಟಿವಿಯು ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಿದೆ. ಅದೇ ಕಾರಣಕ್ಕೆ ದಲಿತರ ಕೇರಿಯ ಸಮಸ್ಯೆನ ಕಂಡು ಸುದ್ದಿಯನ್ನ ಬಿತ್ತರಿಸಿತ್ತು. ಸುದ್ದಿ ಬಿತ್ತರವಾದ ಕೇವಲ 24 ಗಂಟೆಯಲ್ಲಿಯೇ ತಿಪಟೂರಿನ ಹಾಲ್ಕುರ್ಕೆಯ ಗ್ರಾಮದ ದಲಿತ ಕೇರಿಗೆ ಕರೆಂಟ್ ಬಂದಿದೆ. ಇತ್ತ ರಸ್ತೆಗಳನ್ನ ನಿರ್ಮಿಸಿ ಚರಂಡಿ ಸ್ವಚ್ಛತೆ ಮಾಡಲು ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಇದನ್ನು ಕಂಡ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ವಂದನೆಗಳು. ಮೊನ್ನೆ ನಮ್ಮ ಹಾಲ್ಕುರ್ಕೆ ಗ್ರಾಮದಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದು ಪ್ರಜಾಶಕ್ತಿ ಟಿವಿ ಅವರು ಎಲ್ಲಾನು ತಿಳಿಸಿ ಗ್ರಾಮ ಪಂಚಾಯತ್ಗೆ 24 ಗಂಟೆ ಒಳಗಡೆ ಬಂದು ಎಲ್ಲ ರಿಪೇರಿ ಮಾಡ್ಕೊಡೋ ಹಂಗೆ ಮಾಡಿದ್ದಾರೆ. ಮೊನ್ನೆ ಒಂದು ಹಾವು ಕೂಡ ಬಂದಿತ್ತು. ಆ ಹಾವಲ್ಲಿ ನಮ್ಮ ಹುಡುಗನ್ ಕಚ್ಚಬೇಕಾಗಿತ್ತು, ಬಟ್ ಮಿಸ್ ಆಗಿತ್ತು. ಅದನ್ನೆಲ್ಲ ಒಂದು ನೀವು ಇದು ಮಾಡಿ 24 ಗಂಟೆ ಒಳಗೆ ಎಲ್ಲ ಸೊಲ್ಯೂಷನ್ ಆಗಿ ಮಾಡಿದ್ದಾರೆ. ಬೀದಿ ದೀಪಗಳಿರಲಿಲ್ಲ, ಎಲ್ಲ ಏನಿರಲಿಲ್ಲ, ಎಲ್ಲ ದೀಪಗಳೆಲ್ಲ ಹಾಕೊಡಂಗೆ ಮಾಡಿದ್ದಾರೆ. ಪ್ರಜಾಶಕ್ತಿ ಟಿವಿಗೆ ನಮ್ಮ ಅಭಿನಂದನೆಗಳು. ನಾವು ಒಂದು ಸುದ್ದಿ ಮಾಡಿದ್ದು ಹಾಲ್ಕುರ್ಕೆ ಕಾಲೋನಿಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಲೈಟಿಂಗ್ ವ್ಯವಸ್ಥೆ ಇರಲಿಲ್ಲ, ಕಂಬಗಳ ಲೈಟಿಂಗ್ ಪ್ರಾಬ್ಲಮ್ ಆಯಿತು. ಹಾವಳಿ ಜಾಸ್ತಿ ಆಗಿತ್ತು. ಮತ್ತೆ ಚರಂಡಿ ಬಗ್ಗೆ, ಮತ್ತೆ ನೀರಿನ ಬಗ್ಗೆ, ಕುಡಿಯೋ ನೀರಿನ ಸೌಲಭ್ಯ ಇರಲಿಲ್ಲ, ಲೈಟ್ ವ್ಯವಸ್ಥೆ ಇರಲಿಲ್ಲ. ಎಲ್ಲದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡಿದ್ದು. ನಮ್ಮ ಪ್ರಜಾಶಕ್ತಿ ಭಾಳ ನಮ್ಗೆ ಅನುಕೂಲ ಮಾಡಿಕೊಟ್ಟಿತ್ತು. ಇವತ್ತು ಒಂದು ನ್ಯೂಸ್ ಸುದ್ದಿ ಮಾಡಿದ್ದು, ಹಂಗಾಗಿ ನಮಗೆ ಭಾಳ ಸಪೋರ್ಟ್ ಮಾಡೈತೆ. ಇವತ್ತು ಒಂದು 24 ಗಂಟೆ ಒಳಗೆ ನಮಗೆ ಕೆಲಸ ಮಾಡಿಕೊಟ್ಟಿದೆ. ಪ್ರಜಾಶಕ್ತಿಗೆ ನಾವು ಯಾವತ್ತೂ ಕೃತಜ್ಞತೆ ನಾವು ತಲುಪ್ತಾ ಇದ್ದೀವಿ. ನಮ್ಮಿಂದ ಒಂದು ಪ್ರಜಾಶಕ್ತಿ ಹಿಂಗೆ ಬೆಳೀಲಿ, ಇದೇ ಥರ ನಮಗೆ ನಮ್ಮ ಜನಕ್ಕೆ ಎಲ್ಲದಕ್ಕೂ ಒಂದು ಹೆಲ್ಪ್ ಮಾಡಲಿ ಅಂತ ನಾವು ಕಳಕಳಿಯಾಗಿ ಕೇಳ್ಕೊಂತ ಇದ್ದೀನಿ. ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಗ್ರಾಮಕ್ಕೆ ಇಒ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಆಡಳಿತ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿದ್ರು. ಖಾಲಿ ಇದ್ದ ಕಂಬಗಳಿಗೆ ಬಲ್ಬ್ ಅನ್ನ ಹಾಕಿ ಹಾಗೂ ಕೆಲವು ತಿಂಗಳಿಂದ ಐಮ್ಯಾಕ್ಸ್ ದುಸ್ಥಿತಿಯಲ್ಲಿತ್ತು. 2 ದಿನದಲ್ಲಿ ಐಮ್ಯಾಕ್ಸ್ ಅನ್ನ ಗ್ರಾಮ ಪಂಚಾಯಿತಿ ಪಿಡಿಒ ಸಮ್ಮುಖದಲ್ಲಿ ಸಿಬ್ಬಂದಿಗಳು ಐಮ್ಯಾಕ್ಸ್ ಬಲ್ಬ್ ಅಳವಡಿಸಿದ್ರು. ಚರಂಡಿಗಳು ಅಲ್ಪ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಇನ್ನು ಕ್ಲೀನ್ ಮಾಡುವುದು ಬಾಕಿ ಇದೆ ಎಂದು ಗ್ರಾಮಸ್ಥರು ತಿಳಿಸಿದ್ರು. ಧನ್ಯವಾದಗಳನ್ನು ತಿಳಿಸ್ತೀವಿ. ನೀವು ಏನು ನ್ಯೂಸ್ ಮಾಡಿದ್ರಿ ಅದು ನಮಗೆ ತುಂಬ ಅನುಕೂಲ ಐತೆ. ಲೈಟ್ ಇಲ್ಲ ಅಂತ ಅಂದ್ಕೊಂಡಿದ್ದು ಲೈಟು ಬಂತು. ಈಗ ಏನು ಕತ್ತಲೆ ಮುಕ್ತ ಪ್ರದೇಶ ಆಗೋಯ್ತು. ಚರಂಡಿಗಳನ್ನೆಲ್ಲ ಮಾಡಿದ್ರಿ, ಚರಂಡಿಗಳದ್ದು ಕೂಡ ಕ್ಲೀನ್ ಮಾಡಿದ್ದಾರೆ. ಇನ್ನೂ ಅಲ್ಪ ಸ್ವಲ್ಪ ಕೆಲಸಗಳಿದ್ದಾವೆ. ಅದೇ ಥರ ನೀವು ಪ್ರಜಾಶಕ್ತಿಯವರು ನಮ್ಮೊಂದು ನ್ಯೂಸ್ ಮಾಡಿ ನಮ್ಮನ್ನ ತುಂಬ ಹೆಲ್ಪ್ ಮಾಡಿದ್ರಿ. ನಮ್ಮ ಜನಾಂಗಕ್ಕೆ ಎಲ್ಲ ಥರದ್ದು ಹೆಲ್ಪ್ ಮಾಡೋದ್ರಿಂದ ತುಂಬ ಧನ್ಯವಾದಗಳು. ತಿಪಟೂರು ತಾಲೂಕು ಸಂಘಟನಾ ಸಂಚಾಲಕರಾದ ಜಯಕುಮಾರ್ ಅಂತ ನಾವು ನಿಮ್ಮಿಂದ ತುಂಬ ಧನ್ಯವಾದಗಳು, ಹೃದಯಪೂರ್ವಕ ಧನ್ಯವಾದಗಳನ್ನು ಕೊಡ್ತೀವಿ. ಈ ಕೆಲಸ ಮಾಡಿದ್ದಕ್ಕೆ ಪಿಡಿಒ ಸಹ ಎಲ್ಲರೂ ಸಹಕರಿಸಿ ಈ ಕೆಲಸವನ್ನು ಮಾಡಿದ್ದಕ್ಕೆ ಪ್ರಜಾಶಕ್ತಿಗೆ ತುಂಬ 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 ಧನ್ಯವಾದಗಳನ್ನು ತಿಳಿಸ್ತೀವಿ. ಇತ್ತ ನಮ್ಮ ಕೇರಿಯ ಸಮಸ್ಯೆಗಳನ್ನ ಬಗೆಹರಿಸಬೇಕೆಂದು ಮನವಿ ಮಾಡಿದ್ದಕ್ಕೆ ಪ್ರಜಾಶಕ್ತಿ ಟಿವಿ ನಮಗೆ ಸ್ಪಂದಿಸಿತ್ತು. ಇದೇ ಕಾರಣಕ್ಕೆ ಇಂದು ನಮ್ಮ ಕೇರಿಗೆ ವಿದ್ಯುತ್ ಬಂದಿದೆ. ಮುಂದೆ ಹಲವು ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ವರದಿಯಿಂದಲೇ ಆಗಿದ್ದೆಂದು ಜನರು ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆ ಸಲ್ಲಿಸಿದರು. ಸಮುದಾಯಕ್ಕೆ ಯಾವುದೋ ಮೂಲ ಸೌಕರ್ಯಗಳು ದೊರಕುತ್ತಿರಲಿಲ್ಲ.
ಈ ಪ್ರಜಾಶಕ್ತಿಯಿಂದ ನಮಗೊಂದು ಸ್ವಲ್ಪ ಎಲ್ಲ ನಮ್ಮ ಮೂಲ ಸೌಕರ್ಯಗಳು ದೊರಕ್ತೈತೆ ನಮಗೋಸ್ಕರ. ಇನ್ನು ಮುಂದೆನೂ ಇದೇ ತರ ಮಾಡ್ತಾರೆ, ನಮಗೆ ಇದ್ ಮಾಡ್ಕೊಡ್ತಾರೆ ಅಂತ ನಾವು ನಂಬಿದೀವಿ. ಪ್ರಜಾಶಕ್ತಿ ಅವ್ರನ್ನ ನಂಬಿದೀವಿ ನಾವು. ಅವ್ರು ಮಾಡಿ ಕೊಡ್ತಾರೆ ಅಂತ ನಂಬಿದೀವಿ. ಅವ್ರು ಮಾಡ್ತಾರೆ. ಇಷ್ಟೆಲ್ಲ ಮಾಡ್ಕೊಡ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಅದೇನೇ ಇರ್ಲಿ, ಹಲವು ತಾಲೂಕು ಗ್ರಾಮಗಳಲ್ಲಿ ಎಂದಿಗೂ ಕೂಡ ದಲಿತರ ಕೇರಿಗಳಂದ್ರೆ ಅಧಿಕಾರಿಗಳಿಗೆ ಅಸಡ್ಡೆ. ಆ ಕಾರಣಕ್ಕೆ ಇಂದಿಗೂ ಅದೆಷ್ಟೋ ದಲಿತ ಕೇರಿಗಳು ಸರಿಯಾದ ರಸ್ತೆ ಚರಂಡಿ ಇಲ್ಲದೆ ಜೀವನ ಕಳೆಯುತ್ತಿವೆ. ಇತ್ತ ಓಟ್ ಪಡೆದು ಗೆದ್ದ ಅಧಿಕಾರಿಗಳು ಕೂಡ ಅತ್ತ ತಿರುಗಿಯೂ ನೋಡೋದಿಲ್ಲ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ದಲಿತ ಕೇರಿಗಳ ಸಮಸ್ಯೆಗಳನ್ನ ಆಲಿಸುವ ಕೆಲಸ ಮಾಡಿ ಅವರಿಗೆ ಒಂದು ಸುಂದರ ಬದುಕನ್ನ ಕಟ್ಟಿಕೊಡಬೇಕಿದೆ. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.